ಅತ್ತೆ ಕೂಗ್ತಿದ್ರು ಮಾಮನ್ ಕರೀತೇನೆ ಒಂದು ನಿಮಿಷ. ಹಲೋ ಗೈಸ್, ಪಾರ್ಟ್ 1 ಎಲ್ಲರೂ ಕೂಡ ನೋಡಿದ್ದೀರಿ. ಹಾಗೆ ಇದು ಪಾರ್ಟ್ 2 ಮದುವೆ ದಿನದ ವಿಡಿಯೋ. ಎಲ್ಲರೂ ಕೂಡ ಕೊನೆ ತನಕ ನೋಡಿ. ತಲೆ ಬಗ್ಸೋಣ, ಬಗ್ಸು ತಲೆ. ಇವರು ನನ್ನ ಚಿಕ್ಕ ಅತ್ತೆ ಮಾವ. ಇವರಿಬ್ಬರಿಗೆ ನಾವು ಫೋಟೋಶೂಟ್ ಮಾಡಿಸ್ತೇವೆ. ಎಂಥ ನಾಚ್ಕೊಳ್ತಾರೆ ಅಂದರೆ ನಮಗೆ ನಗು ತಡ್ಕೊಳಿಕ್ಕೆ ಆಗ್ತಾ ಇರಲಿಲ್ಲ ಇಬ್ಬರು ಕೂಡ. ಹೇಗೆ ಕಾಣಿಸ್ತಿದ್ದೇನೆ? ನಾನು ಚೆನ್ನಾಗಿ ಕಾಣಿಸ್ತಿದ್ದೇನೆ? ಕಮೆಂಟ್ ಹಾಕಿ. ನನ್ನ ಅತ್ತೆ ನೋಡ್ತಾ ಇದ್ದಾರೆ ಇವಳು ಯಾರ ಹತ್ರ ಮಾತಾಡೋದು ಅಂತ. ಬೆಳಿಗ್ಗೆ ಒಂದು ಏಳಲಿಕ್ಕೆ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತೇನೆ ಅಂತ ಗೊತ್ತಿಲ್ಲ. ಅಕ್ಕನನ್ನು ಸೇರಿಸಿ ನಾವು ರೆಡಿ ಮಾಡಿದ್ದು. ಅದು ಮಧ್ಯದಲ್ಲಿ ನನ್ನ ಅತ್ತೆ ಮಗಳನ್ನು ರೆಡಿ ಮಾಡಿದ್ದು. ಅಕ್ಕನ ಮಗಳನ್ನಂತೂ ಕಾರಕ್ಕೆ ಬರೋದು ರೆಡಿ ಮಾಡಿದ್ದೆ ಆಯ್ತಾ. ಪೌಡರ್ ಎಲ್ಲ ಹಾಕಿದ್ದು ಬಾವಲ್ಲಿ. ಈಗ ಕ್ಯಾಮರಾಮನ್ ಬಾವ. ಹೇಗೆ ಕಾಣಿಸ್ತಿದ್ದೀನಿ ಕಮೆಂಟ್ ಹಾಕಿ. ಮತ್ತೆ ಇದು ಹೌಸ್ ಸ್ಟಿಚ್ ಮಾಡಿದ್ರೆ ತುಂಬ ಖುಷಿ ಆಯಿತು, ಚಂದ ಮಾಡಿದ್ದಾರೆ. ಇನ್ನು ಸಂಜೆ ತನಕ ಏನೆಲ್ಲ ಆಗ್ತದೆ ಅದನ್ನೆಲ್ಲ ವಿಡಿಯೋ ಮಾಡಿ ಹಾಕ್ತೇನೆ. ಹಾಗೆ ಬನ್ನಿ ನೆಕ್ಸ್ಟ್ ಏನಾಗ್ತದೆ ಅಂತ ನೋಡೋಣ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ, ಹೇಗಾಗ್ತಾ ಉಂಟು ಮಗನ ಮದುವೆ? ಹಬ್ಬ ಸುಸ್ತಾಗ್ತಾ ಉಂಟು. ತಿಂಡಿನೂ ಇಲ್ಲ, ಎಂತನೂ ಇಲ್ಲ. ಅಣ್ಣ ನನ್ನ ಕೈಲಾಗ್ತಲ್ಲ, ಅಣ್ಣ ಆಗ್ತಲ್ಲ. ಅಯ್ಯೋ, ಈ ಮೈಸೂರಿನಿಂದಾಗಿ ನನ್ನ ಹೊಟ್ಟೆ ಹಾಳಾಯ್ತೆ. ಯಾಕೆ, ಏನಾಯ್ತು? ತಿಂಡಿಲ್ಲ. ತಿನ್ನಿ. ಅಲ್ಲಿರೋದು ಕ್ಷೀರ ಮತ್ತು ಇದು ಮಾತ್ರ ಅಂಬಡೆ ಇಡ್ಲಿ ಉಂಟು. ಇಡ್ಲಿ ಇಲ್ಲಕ್ಕ. ನಮ್ಮ ಚಾನ್ಸ್ ನೋಡಿ, ನಮ್ಮ ಅತ್ತೆ ಇದ್ದು ಪಾಪ ಚಾನ್ಸ್ ಇಲ್ಲ. ಕೂಗ್ತಾ ಇದ್ದಾರೆ ಅಂತೇಳಿ. ಅತ್ತೆ ಕೂಗ್ತಿದ್ರು, ಕೂಗ್ಬಿಡಿ. ಮಾಮನ್ ಕರೀತೇನೆ ಒಂದು ನಿಮಿಷ. ಮ್ಯಾರೇಜ್ ಆದ ನಂತರ ಇಬ್ಬರನ್ನು ಕೂಡ ಹುಡುಗನ ರೂಮಿಗೆ ಕರ್ಕೊಂಡು ಬರಲಿಕ್ಕಿದೆ. ಹಾಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಗೈಸ್, ನಾವಿವಾಗ ಎಲ್ಲ ಪೂರ್ತಿಯಾಗಿ ರೆಡಿಯಾಗಿ ಕೂತಿದ್ದೇವೆ. ಮತ್ತು ಮದುಮಗಳು ಮತ್ತು ಮದುಮಗ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲಿ ಆರ್ಕೆಸ್ಟ್ರಾ ಎಲ್ಲ ಬಂದಿದ್ದಾರೆ, ಇನ್ಸ್ಟ್ರೂಮೆಂಟ್ ಆಗಿ. ಹಾಗೆ ಮತ್ತು ಇವಾಗ ನನ್ನದೆಲ್ಲ ರೆಡಿ ಆಯಿತು. ಇನ್ನೊಂದು ಡ್ರೆಸ್ ಕೂಡ ತಂದಿದ್ದೀನಿ ರಿಸೆಪ್ಷನ್ಗೆ. ಬಟ್ ನನಗೆ ಅದು ಹಾಕಲಿಕ್ಕೆ ಇವಾಗ ಡ್ರೆಸ್ಸಿನ ಸೆಕೆಗೆ. ಸೊ ಹಾಗೆ ಇವಳನ್ನೇ ನೋಡಿ, ಇವಳನ್ನೇ ರೆಡಿ ಮಾಡಿದ್ದೆ ನಾನೇ ಆಯಿತಾ. ಇವಳಿಗೆ ಹೇರ್ ಎಲ್ಲ ಕಟ್ಟಿ ಹೂವೆಲ್ಲ ಇಟ್ಟು ಡ್ರೆಸ್ ಎಲ್ಲ ಹಾಕಿದ್ದೆ ನಾನೇ. ಇದು ಲಿಪ್ಸ್ಟಿಕ್ ಹಾಕಿದ್ದೆ ನಾನೇ. ಇದು ಇವಾಗ ನನ್ನ ಅಕ್ಕ ಮಾಡಿದ್ದದು. ಚಿಕ್ಕ ಮಗುವನ್ನು ಮಾಡಿದ್ದು ಇವಳಿದ್ದಾರೆ. ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ನನಗೆ. ಅಲ್ಲಿ ಇಲ್ಲಿ ಅಂತ ಕರೀತಾ ಇರ್ತಾರೆ ಕೆಲಸಕ್ಕೆ. ಮತ್ತು ನಾನು ವೀಡಿಯೋ ಮಾಡ್ತಾಯಿದ್ರೆ ಮತ್ತು ಏನಾದ್ರು ಕೆಲಸ ಕರೆದ್ರೆ ಅಲ್ಲಿ ಅರ್ಧದಲ್ಲಿ ವೀಡಿಯೋ ಬಾಕಿ ಇರ್ತದೆ. ಸೊ ಹಾಗೆ ಆಯಿತಾ. ನನ್ನ ತಂಗಿ ಕೂಡ ಬಂದಿದ್ದರು ನೋಡಿ, ಶರಣ್ಯ. ಎಲ್ರಿಗೂ ಕೂಡ ಗೊತ್ತಿದೆ. ಅವಳು ಬಂದ ತಕ್ಷಣ ಸ್ವಲ್ಪ ಹೊತ್ತು ಮಾತಾಡಿ ರೀಲ್ಸ್ ಎಲ್ಲ ಮಾಡಿ ಈಗ ಇನ್ನೊಮ್ಮೆ ಕೂತ್ಕೊಂಡು ಇದ್ದೇವೆ ಇಲ್ಲಿ.
ಇದು ನನ್ನ ಅಮ್ಮ ಮತ್ತು ಅಮ್ಮನ ಅಪ್ಪ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಹಾಗೆ ಈ ಕಡೆ ರಿಸೆಪ್ಷನ್ ಆಗ್ತಾ ಉಂಟಾಯ್ತಾ, ವಿಶ್ ಮಾಡ್ತಾ ಇದ್ದಾರೆ. ಗೈಸ್, ನನಗಂತೂ ತುಂಬ ಸುಸ್ತಾಗಿದೆ ಆಯಿತಾ. ಎಷ್ಟು ಸುಸ್ತಾಗಿದೆ ಅಂದರೆ ಅಷ್ಟಿಷ್ಟಲ್ಲ. ಊಟ ಎಲ್ಲ ಮಾಡಿ ಆಯಿತು. ಈಗ ಫ್ಯಾಮಿಲಿ ಫೋಟೋ ಕೂಡ ಆಯಿತು. ಇನ್ನು ಮದುಮಗ ಮತ್ತು ಮದುಮಗರದ್ದು ಊಟ ಆಗಬೇಕು, ಅವರ ಫ್ಯಾಮಿಲಿಯವ್ರಿಗೆಲ್ಲ ಊಟ ಆಗಬೇಕು. ಅದಾದ ನಂತರ ನಾವು ಹೊರಡೋದು. ಹಾಗೆ ಇಷ್ಟೊತ್ತು ನೀವು ನೋಡಿರುವಂಥದ್ದು ನನ್ನ ಭಾವನ ಮದುವೆಯ ವ್ಲಾಗ್. ಇಷ್ಟ ಆಯಿತು ಅಂತ ಅನ್ಕೋತೀನಿ. ಎಲ್ಲ ಕರೆಕ್ಟಾಗಿಲ್ಲ ಆಯಿತಾ. ನನ್ನ ಅಪ್ಪನ ಸ್ವಂತ ತಂಗಿಯ ಮಗನಿಗೆ ಮದುವೆ ಇದ್ದಂಥದ್ದು. ಇನ್ನು ಬುಧವಾರ ತನಕ ಇದೆ. ಬುಧವಾರ ರಿಸೆಪ್ಷನ್ ಇದೆ. ಅದಾದ ನಂತರ ಹುಡುಗಿ ಮನೆಯಲ್ಲಿ ರಿಸೆಪ್ಷನ್ ಬಹುಶಃ ಸಂಡೇ ಅನಿಸುತ್ತೆ, ಅಲ್ಲಿ ಇದೆ. ಅದಾದ ನಂತರ ಮದುವೆ ಮುಗಿತು ನಮ್ಮದರಲ್ಲಿ. ಹಾಗೆ ಇನ್ನೇನಿದ್ರು ನಾವು ಮನೆಗೆ ಹೊರಡುವಂಥದ್ದು. ಹಾಗೆ ಲಾಗ್ ಇಷ್ಟ ಆದವರು ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವಂಥವ್ರು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಲಾಗನ್ನು, ಮದುವೆ ಲಾಗನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಟೇಕ್ ಕೇರ್, ಬೈ ಬೈ. ಮತ್ತೊಂದು ಲಾಗ್ ಜೊತೆ ಭೇಟಿ ಆಗ್ತೀನಿ.